ಸರ್ವಜ್ಞ ಮತ್ತು ಶಿವಾಜಿ ಜಯಂತಿಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಕಳಲೆ ಕೇಶವಮೂರ್ತಿ ಅವರು, ಸರ್ವಜ್ಞ ಮತ್ತು ಶಿವಾಜಿಯವರು ಆದರ್ಶ ಪುರುಷರು. ಅವರ ಆದರ್ಶಗಳನ್ನು ಪಾಲಿಸಬೇಕು. ಸರ್ವಜ್ಞರು ತಮ್ಮ ತ್ರಿಪದಿ ವಚನಗಳ ಮೂಲಕ ಸಮಾಜವನ್ನು ತಿದ್ದುವ ಕೆಲಸ ಮಾಡಿದರು ಎಂದರು. ಶಿವಾಜಿಯವರಿಗೆ ತಾಯಿಯೇ ಮೊದಲ ಗುರು. ಬಾಲ್ಯದಿಂದಲೇ ಶಿವಾಜಿಯವರಿಗೆ ಶೌರ್ಯದ ಬಗ್ಗೆ ತಿಳಿಸಿ ಬೆಳೆಸಿದರು. ಹಾಗಾಗಿಯೇ ಶಿವಾಜಿ ಮಹಾರಾಜರು ಹಿಂದೂಗಳನ್ನು ಒಗ್ಗೂಡಿಸಿದರು ಎಂದರು. ಇನ್ನು ತಾಲೂಕು ದಂಡಾಧಿಕಾರಿ ಶಿವಕುಮಾರ್ ಕಾಸನೂರು ಮಾತನಾಡಿ, ಸರ್ವಜ್ಞರವರು 16ನೇ ಶತಮಾನದಲ್ಲಿ ತ್ರಿಪದಿಯ ಕವಿಯಾಗಿ ಹಲವಾರು ವಚನಗಳನ್ನು ರಚಿಸಿ ಸಮಾಜದ ಬಗ್ಗೆ ತಿಳಿಸಿದರು. ಶಿವಾಜಿಯವರ ಜೀವನ, ಅವರ ವ್ಯಕ್ತಿತ್ವ ಅಳವಡಿಸಿಕೊಳ್ಳಬೇಕು. ಅವರ ಗೆಲುವು ಇಂದಿನ ಮಕ್ಕಳಿಗೆ ಸ್ಫೂರ್ತಿ ಎಂದು ತಿಳಿಸಿದರು. ಮುಖ್ಯ ಭಾಷಣಕಾರರು ಕೇಶವಮೂರ್ತಿ ಸರ್ ಅವರು ಹೇಳಿದ್ದಾರೆ ಸರ್ವಜ್ಞ ಬಗ್ಗೆ ಹಾಗೂ ಶಿವಾಜಿಯವರ ಬಗ್ಗೆ. ಸರ್ವಜ್ಞ ಅವರು 16ನೇ ಶತಮಾನದ ಕವಿಯಾಗಿದ್ದರು. ಅವರು ಕೇವಲ ಕವಿ ಅಷ್ಟೇ ಅಲ್ಲ, ಹಲವಾರು ಕ್ಷೇತ್ರದಲ್ಲಿ ಅವರದ್ದು ಕೊಡುಗೆ ಇದೆ. ಹಾಗೂ ಛತ್ರಪತಿ ಶಿವಾಜಿಯವರು 17ನೇ ಶತಮಾನದಲ್ಲಿ ಅವರು ಮರಾಠ ರಾಜ್ಯವನ್ನು ಯಾವ ರೀತಿ ದೊಡ್ಡದಾಗಿ ತಂದು ತೋರಿಸಿದ್ದಾರೆ ಅದು ನಮಗೆಲ್ಲ ಗೊತ್ತಿದ್ದ ವಿಷಯ. ಈಗ ಎರಡು ಜಯಂತ್ಯೋತ್ಸವ ನಾವು ನೋಡ್ಬೇಕಾದ್ರೆ ಜಯಂತಿ ಯಾಕೆ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದು, ಅವರ ಬಗ್ಗೆ ಒಂದು ವಿಚಾರಗಳು, ಅವರ ಆಚರಣೆಗಳು ಅಥವಾ ಅವರ ತತ್ವಗಳು, ಅದನ್ನ ನಾವು ಪರಿಪಾಲಿಸಬೇಕು. ಈಗಿನ ಟೈಮಲ್ಲಿ ಅಂದ್ರೆ ಈಗ ಸರ್ವಜ್ಞ ಒಂದು ಸರಳತೆ, ಸೌಜನ್ಯತೆ ನಾವು ನೋಡ್ತೀವಿ. ಶಿವಾಜಿ ಬಗ್ಗೆ ನೋಡಿದಾಗ ಒಂದು ಧೈರ್ಯ, ಒಂದು ಗೆಲುವು, ಒಂದು ಸಾಮ್ರಾಜ್ಯ ಜಾಸ್ತಿ ದೊಡ್ಡದು ಮಾಡಬೇಕು ಅಂತ ಒಂದು ನಾವು ಕಾಣಿಸ್ತಾ ಅಂದ್ರೆ ಅವ್ರಿಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮ್ಗೆ ಈ ತರ ಮಾಡಬೇಕು ಅಂತ. ಅದು ಒಂದು ನಮ್ಮ ಒಳಗಡೆ ಅಳವಡಿಸಿಕೊಳ್ಬೇಕು. ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಹೆಚ್ಚು ಅಂಕ ಗಳಿಸಿದ ಸಮುದಾಯದ ಮಕ್ಕಳಿಗೆ ಸನ್ಮಾನಿಸಲಾಯಿತು. ಇನ್ನು ಈ ವೇಳೆ ತಾಲೂಕು ಕುಂಬಾರ ಸಂಘದ ಅಧ್ಯಕ್ಷ ಮರಿಶೆಟ್ಟರು, ಮರಾಠಿ ಸಮುದಾಯದ ಅಧ್ಯಕ್ಷ ಕಾಶಿನಾಥರಾವ್, ರೈತ ಮುಖಂಡ ವಿದ್ಯಾಸಾಗರ್, ಸತೀಶ್ ರಾವ್, ಇಮ್ಮಾವು ರಘು, ಮಲ್ಲಹಳ್ಳಿ ನಾರಾಯಣ್ ಇನ್ನೂ ಹಲವರು ಹಾಜರಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.